ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಕರ್ನಾಟಕದಲ್ಲಿ ತಾಂಡಾ ಅಭಿವೃದ್ಧಿ ನಿಗಮ 2008ರಲ್ಲಿ ಆಯ್ತು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ನಾನು ನೀರಾವರಿ ಸಚಿವನಿದ್ದೆ. ಆ ಸಂದರ್ಭದಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾನು ಹೇಳಿದೆ, ಈ ಸಮಾಜಕ್ಕೆ ವಿಶೇಷವಾದಂತ ಒಂದು ತಾಂಡಾ ಅಭಿವೃದ್ಧಿ ನಿಗಮ ಆಗಲೇಬೇಕು. ಉದಾಸಿಯವರು ನಾವು ಇಬ್ಬರು ಸೇರಿ ಗಟ್ಟಿಯಾಗಿ ಕ್ಯಾಬಿನೆಟ್ ಅಲ್ಲಿ ಹೇಳಿದ ಮೇಲೆ ಮೊದಲನೇ ವರ್ಷನೇ 100 ಕೋಟಿ ರೂಪಾಯಿನ ಯಡಿಯೂರಪ್ಪನವರು ಕೊಟ್ಟರು. ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ತಾಂಡಾಗಳಿಗೆ ಏನಾದರೂ ಸ್ವಲ್ಪ ಒಳ್ಳೆ ರಸ್ತೆ, ಶಿವಲಾಲ್ ಭವನ, ಶಾಲೆಗಳು ಆಗಿದ್ರೆ ಅದು ತಾಂಡಾ ಅಭಿವೃದ್ಧಿ ನಿಗಮದಿಂದ. ಹಿಂದಿನ ಯಾವ ಸರ್ಕಾರವೂ ಕೂಡ ಮಾಡಿರಲಿಲ್ಲ, ತಿರುಗಿ ನೋಡಿರಲಿಲ್ಲ. ನಿಮ್ಮ ಮತವನ್ನು ಹಾಕಿಸ್ಕೊಳ್ತಿದ್ರು, ಆದ್ರೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಬಿಡ್ತಿದ್ರು. ಅಲ್ಲಿಂದ ಪ್ರಾರಂಭ ಆಗಿರುವಂತಹ ಅಭಿವೃದ್ಧಿ ಈಗ ವೇಗವಾಗಿ ಮುಂದೆ ನಡೆಯುವಂತ ಕೆಲಸ ಆಗಬೇಕು. ಇಲ್ಲೊಂದು ಮಧ್ಯದಲ್ಲಿ ಮತ್ತೆ ಒಂದು ಸಮಸ್ಯೆ ಬಂತು. ಕಾಂಗ್ರೆಸ್ಸಿನ ಒಬ್ಬ ಮಹಾನ್ ನಾಯಕ, ದೊಡ್ಡ ನಾಯಕ, ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ಶಿಷ್ಯಾಗಿ ಹೇಳಿ ಕೋರ್ಟಿಗೆ ದಾವೆ ಹಾಕ್ಸಿದ್ರು. ಏನ್ ಹಾಕ್ಸಿದ್ರು ಅಂತಂದ್ರ, ಲಮಾಣಿ ಸಮಾಜವನ್ನ SC ಇಂದ ಬಿಡಬೇಕು, ಪಟ್ಟಿಯಿಂದ ಬಿಡಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ SC ಕಮಿಷನ್ಗೆ ಅಭಿಪ್ರಾಯ ಕೇಳಿದ್ರು. SC ಕಮಿಷನ್ ಕರ್ನಾಟಕ ಸರ್ಕಾರಕ್ಕೆ ನಿಮ್ ಸರ್ಕಾರದ ಅಭಿಪ್ರಾಯ ಹೇಳ್ರಿ, ಇದನ್ನ ಹಿಡ್ಕೋಬೇಕು, ತೆಗಿಬೇಕು. 4 ವರ್ಷ ಆಗಿತ್ತು, ಹಂಗೆ ಬಿದ್ದಿತ್ತು. ನಮ್ಮ ಲಮಾಣಿ ಯುವಕರು, ಕಲ್ತವರು, ಆಫೀಸರ್ಸು, ಶಾಸಕರು ಎಲ್ಲರೂ ಬಂದು ಹೇಳೋರು, ಇದು ತೂಗುಗತ್ತಿ ನಮ್ಮ ತಲೆ ಮೇಲೆ, ಯಾವತ್ತಾದ್ರೂ ನಮ್ಗೆ ಸಮಸ್ಯೆ ಆಗತ್ತೆ, ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ. ಕೇವಲ ಲಮಾಣಿ ಅಷ್ಟೇ ಅಲ್ಲ, ಬೋವಿ, ಕೊಡ್ಚ, ಕುರ್ಮ, ಲಮಾಣಿ 5 ಸಮಾಜಗಳು. ನಾನೇನ್ ಮಾಡಿದ್ದಂದ್ರೆ, ಮಹಾರಾಜರ ಕಾಲದಿಂದ ಎಲ್ಲ ದಾಖಲೆಗಳನ್ನು ತರಿಸಿ, ಸ್ವತಂತ್ರ ಪೂರ್ವದಿಂದ ಇವರು ಅತ್ಯಂತ ಹಿಂದುಳಿದ SC ಸಮುದಾಯದಲ್ಲಿದ್ದಾರೆ. ಹೀಗಾಗಿ ಈ ಪಟ್ಟಿಯನ್ನು ತೆಗೆಯೋ ಪ್ರಶ್ನೆ ಇಲ್ಲ. ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ SC ಪಟ್ಟಿಯಲ್ಲಿ ಇರಬೇಕು ಅನ್ನುವಂತ ಶಿಫಾರಸನ್ನು ನಾನು ಮಾಡಿದೆ. ಶಿಫಾರಸನ್ನು ಮಾಡಿ ಆ ತೂಗುಗತ್ತಿಯನ್ನಿತ್ತು ಅದನ್ನ ತೆಗೆದುಹಾಕಿದ್ದೆ. ಇವತ್ತು ಅದು ನನ್ನ ಶಿಫಾರಸು ಕೋರ್ಟ್ನಲ್ಲಿ ಅಂತಿಮ ತೀರ್ಮಾನಕ್ಕೆ ಬಂದಿದ್ದೆ. ನಾವು ಸುಮ್ಮನೆ ಕೊಡೋದಿಲ್ಲ, ನಿಮ್ಮ ಆಶೀರ್ವಾದದಿಂದ ನಾನು ಸಂಸತ್ ಸದಸ್ಯ ನಾನಂದ್ರೆ ಅದನ್ನು ಕೂಡ ಕೋರ್ಟಲ್ಲಿ ಕೂಡ ನಿಮ್ಮ ಪರವಾಗಿ ವಾದವನ್ನು ಮಾಡ್ತೀನಿ.